ಎಲ್ಲರಿಗೂ ಶುಭೋದಯ. ನಾನು ರೆಟ್ರೋ ರಿಡ್ಸ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ ಮಿತ್ರರೇ? ನಾವು ಎಲ್ಲ ಕ್ಷೇಮವಾಗಿದ್ದೀವಿ. ನೋಡಿ, ಒಮ್ಮೊಮ್ಮೆ ನಮಗೆ ಹೆಂಗಸರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾವಾಗಲೂ ಒಂದು ಯೋಚನೆ ಇರುತ್ತೆ. ದಿನ ಬೆಳಗಾದರೆ ಏನಪ್ಪ ಮಾಡೋದು ತಿಂಡಿಗೆ, ಮಕ್ಕಳಿಗೆ ಏನಪ್ಪ ಬಾಕ್ಸಿಗೆ ಕಟ್ಕೊಡೋದು, ಯಜಮಾನ್ರಿಗೆ ಏನು ಮಾಡಿಕೊಡೋದು, ಹೀಗೆ ಚಿಂತೆ ಇರುತ್ತೆ. ಮತ್ತು ಆ ಡೈಲಾಗು ಕೂಡ ಇವಾಗ ತುಂಬ ಫೇಮಸ್ ಆಗಿಬಿಟ್ಟಿದೆ. ಅಯ್ಯೋ, ಬೆಳಗ್ಗೆ ಎದ್ದರೆ ಚಿಂತೆಯಪ್ಪ, ಏನು ಮಾಡಬೇಕಂತ ಚಿಂತೆ. ಇದನ್ನು ಎಲ್ಲರ ಬಾಯಲ್ಲೂ ನಾವು ಸಾಮಾನ್ಯವಾಗಿ ಕೇಳ್ತೀವಲ್ವ. ಹಾಗೆ ಹೆಣ್ಮಕ್ಳಿಗೆ ಬರೀ ಅಡುಗೆದೊಂದೇ ಎಲ್ಲ ಚಿಂತೆ, ಬೇಕಾದಷ್ಟು ಚಿಂತೆ ಇದೆ. ನಾವೆಲ್ಲ ಮಲ್ಟಿ ಟಾಸ್ಕರ್ಸು. ಅದು ಮಾಡ್ತೀವಿ, ಇದು ಮಾಡ್ತೀವಿ, 10 ನಿಮಿಷದಲ್ಲಿ ಒಂದು 5-6 ಕೆಲಸ ಒಟ್ಟಿಗೆ ಮಾಡಿಬಿಟ್ಟಿರ್ತೀವಿ. ಅಷ್ಟು ಮಲ್ಟಿ ಟಾಸ್ಕರ್ಸ್ ನಾವು. ಆದರೆ ಈ ಚಿಂತೆಗೊಂದು ಪರಿಹಾರ ಮಾಡೋಕ್ಕಾಗ್ತಿಲ್ವಲ್ಲ ನಮ್ಮ ಕೈಲಿ. ಅದೇನು ಮಾನಸಿಕ ರೋಗವೋ ಅಥವಾ ಸುಮ್ಮನೆ ಚಿಂತೆ ಮಾಡ್ತೀವೋ ಅದು ನಮಗೆ ಗೊತ್ತು ಬಿಡಿ. ಸೊ ಹಾಗಾಗಿ ಇಂಥ ಒಂದು ಚಿಂತೆ ನಮ್ಮನ್ನು ಯಾವಾಗಲೂ ಚಿತೆ ಥರ ಸುಡ್ತಾ ಇರುತ್ತೆ ದಿನ ಬೆಳಗಾದರೆ ಅಲ್ವಾ. ಆ ಡೈಲಾಗ್ನ ಬಹುಶಃ ನಾವು ಎಲ್ಲ ಹೆಂಗಸರು ಹೇಳೋದನ್ನು ಸಹ ಇವಾಗ ಕೇಳಿದ್ದೀವಿ. ಅದು ಕಾಮನ್ ಕೂಡ ಆಗಿಬಿಟ್ಟಿದೆ ಅಲ್ವಾ. ಮತ್ತು ಏನು ಮಾಡ್ತೀವಿ ನಾವು, ಅದರಲ್ಲೂ ಕೆಲ್ಸಕ್ಕೆ ಹೋಗೋರಾದರೆ ಅರ್ಜೆಂಟಲ್ಲಿ ಏನೋ ಒಂದು ಮಾಡ್ಕೊ, ಕೈ ಬಾಯಿ ಸುಟ್ಕೊ, ಬಾಕ್ಸ್ಗೆ ಹಾಕೋ, ಓಡು. ಅದು ಚೆನ್ನಾಗಿರುತ್ತೋ ಇಲ್ಲವೋ, ಆ ಲಂಚ್ ಟೈಮ್ ಅಂತ ಒಂದು 20 ನಿಮಿಷನೋ ಒಂದು ಅರ್ಧ ಗಂಟೆನೋ ಕೊಡ್ತಾರೆ. ಗಬ ತಿನ್ನು ಮತ್ತೆ ಕೆಲ್ಸಕ್ಕೆ ಹೋಗು. ಇದೇ ಒಂಥರ ರುಟೀನ್ ಆಗೋಗ್ಬಿಟ್ಟಿದೆ, ಯಥಾರ್ಥ ಜೀವನ ಆಗಿಬಿಟ್ಟಿರುತ್ತೆ ನಮ್ಮದು. ಯಾವತ್ತೋ ಒಂದು ದಿನ ರಜಾ ಸಿಕ್ತು, ಏನೋ ಈ ಹಬ್ಬ ಹರಿದಿನ ಅಥವಾ ಗೌರ್ಮೆಂಟ್ ಹಾಲಿಡೇ ಏನೋ ಮನೇಲಿದ್ದೀವಿ ಅಂದಾಗ ಅವಾಗೇನೋ ಸುಮ್ಮನೆ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡ್ಕೊಂಡು ಆ ರೆಸಿಪಿ ಈ ರೆಸಿಪಿ ಹುಡ್ಕೊಂಡು ಏನೋ ಒಂದು ಮಾಡಿಕೊಂಡು ತಿಂತೀವಿ ಅಲ್ವಾ. ಸೊ ಹಾಗೆ ನನ್ನ ಈ ಒಂದು ಮನದಾಳದ ಮಾತಲ್ಲಿ ನಾನೇನು ಹೇಳೋಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ನಮ್ಮ ಯಶಸ್ಸಿಗೆ ದಾರಿದೀಪವಾಗುವಂತಹ ಹಲವಾರು ಉತ್ತಮ ಮಾರ್ಗಗಳಿವೆ. ಆಮೇಲೆ ನಾನು ಮುಂಚೆನೇ ಹೇಳಿದಾಗೆ ನಾವು ಸಾಧಕರು, ಹೆಣ್ಮಕ್ಳು. ಯಾರು ನಂಬ್ತಾರೋ ಬಿಡ್ತಾರೋ ನಮ್ಮನ್ನು ನಾವು ನಂಬ್ಕೋಬೇಕಾಗತ್ತೆ ಅಲ್ವಾ ಮಿತ್ರರೇ. ನಿಜಾನ ಸುಳ್ಳ? ನಾವು ಸಾಧಕರೇ, ಒಂದಲ್ಲ ಒಂದು ರೀತಿಯಲ್ಲಿ ಸಾಧಕರೇ. ಎಲ್ಲದರಲ್ಲೂ ನಾವೇನು ಮಾಡ್ತೀವಿ, ಯಶಸ್ಸನ್ನು ಮುಟ್ತೀವೋ ಇಲ್ವೋ ಆದರೆ ಮುಟ್ಟೋದಕ್ಕೆ ಪ್ರಯತ್ನ ಅಂತ ಪಡ್ತೀವಿ. ಅಂಥ ಒಂದು ಹೆಣ್ಣು ಹೃದಯ ನಮ್ಮಲ್ಲಿರುತ್ತೆ, ಹೆಣ್ಣು ಧ್ವನಿ ನಮ್ಮಲ್ಲಿ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನೇನು ಮಾಡಿದೆ, ಯಾವಾಗಲೂ ನಾವೇನು ಮಾಡ್ತೀವಿ, ತಿಂಡಿಗೆ ದೋಸೆ, ಇಡ್ಲಿ, ಉಪ್ಪಿಟ್ಟು, ಚಪಾತಿ, ಹೀಗೆ ಯಾವಾಗಲೂ ಮಾಡಿದ್ದನ್ನೇ ಮಾಡ್ಕೊಂಡು ತಿಂತಾ ಇರ್ತೀವಿ. ಅದು ಚೇಂಜ್ ಮಾಡಬೇಕು ಅನ್ನೋ ಒಂದು ಜ್ಞಾನವೂ ನಮಗಿರಲ್ಲ, ಅಷ್ಟು ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತೀವಿ. ಮನೆಯಲ್ಲಿರೋರಾದರೆ ಆ ಕೆಲಸ ಈ ಕೆಲಸ ಅಂದ್ಕೊಂಡು ಏನೋ ಒಂದು ಪಾಪ ಎಷ್ಟೋ ತ್ಯಾಗವನ್ನು ಮಾಡುವಂತಹ ಮಹಿಳೆಯರು ಇರ್ತಾರೆ. ಏನೋ ಒಂದು ಮಾಡ್ಕೊಂಡು ತಿಂದ್ರಾಯ್ತು ಬಿಡು, ಮಕ್ಕಳಿಗೆ ಯಜಮಾನರಿಗೆ ಮಾಡಿಕೊಡೋಣ, ನಾನೇನೋ ಒಂದು ಮಾಡ್ಕೊಂಡು ತಿಂದ್ರಾಯ್ತು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಇರುತ್ತೆ. ಆ ಭಾವನೆ ಹೆಂಗಸರಿಗೆ ಒಂದು ತ್ಯಾಗದ ಪಟ್ಟವನ್ನು ಕಟ್ಟುತ್ತೆ ಅಲ್ವಾ ಮಿತ್ರರೇ. ಸೊ ಹಾಗಾಗಿ ಈ ರೀತಿ ಎಲ್ಲ ನಾವು ಯೋಚನೆ ಮಾಡುವಾಗ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಒಂದು ಸಂಡೇ ಹೀಗೆ ಏನು ತಿಂಡಿ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇರುವಾಗ ಓಟ್ಸ್ ಜ್ಞಾಪಕ ಬಂತು. ಸರಿ ತಡಿ, ಓಟ್ಸು ಉಪ್ಪಿಟ್ಟು ನೋಡೋಣ ರೆಸಿಪಿ ಅಂದ್ಬಿಟ್ಟು ಹಾಗೆ ಸೋಷಿಯಲ್ ಮೀಡಿಯಾ ಹಾಗೆ ಸ್ಕ್ರೋಲ್ ಮಾಡ್ತಾ ಎಲ್ಲ ರೆಸಿಪಿನೂ ನೋಡಿದೆ. ಕೆಲವೆಲ್ಲ ಈಸಿ ಇತ್ತು, ಕೆಲವೆಲ್ಲ ಚೆನ್ನಾಗಿದೆ ಅನ್ನಿಸ್ತು. ಸರಿ, ನಾನು ಸ್ವಲ್ಪ ನನ್ನ ಒಂದು ಐಡಿಯಾಗಳನ್ನ ಹಾಕ್ಕೊಂಡ್ಬಿಟ್ಟು ನಾನು ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿಬಿಟ್ಟು, ಹೇಗೋ ಹಿಂದಿನ ದಿನ ತರಕಾರಿಗಳನ್ನೆಲ್ಲ ತಂದಿದ್ದೆ, ಫ್ರೆಶ್ ಆಗಿತ್ತು. ಏನು ರೇಟ್ ಆಗಿದೆ ಮಿತ್ರರೇ ಇವಾಗ ತರಕಾರಿಗಳಂತೂ ಅಲ್ವಾ. ಅದರಲ್ಲೂ ನಾವು ನೋಡಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಎಲ್ಲಿ ರೇಟ್ ಜಾಸ್ತಿ ಇದೆ, ಎಲ್ಲಿ ರೇಟ್ ಕಮ್ಮಿ ಇದೆ ನೋಡಿಕೊಂಡು, ಎಲ್ಲಿ ರೇಟ್ ಕಮ್ಮಿ ಇದೆಯೋ ಅಲ್ಲಿ ಚೆನ್ನಾಗಿರೋ ತರಕಾರಿ ಹುಡುಕೊಂಡು ತೊಗೊಂಡು ಬಂದು ನಾವೇನು ಮಾಡ್ತೀವಿ, ಮನೆ ನಡೆಸ್ತೀವಿ ಅಲ್ವಾ. ಸೊ ಹೀಗೆ ಒಂದೊಂದು ಹೇಳುವಾಗಲೂ, ಒಂದೊಂದು ಪಾಯಿಂಟ್ ಹೇಳುವಾಗಲೂ ಹೆಂಗಸರ ಒಂದು ಸಾಧನೆ, ಹೆಂಗಸರ ಒಂದು ತ್ಯಾಗದ ಮನೋಭಾವನೆ, ಹೆಂಗಸಿನ ಒಂದು ಯಶಸ್ಸಿನ ಗುಟ್ಟು, ಇದೆಲ್ಲ ನನಗೆ ಜ್ಞಾಪಕ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಏನು ಮಾಡಿದೆ, ಹಿಂದಿನ ದಿನ ತರಕಾರಿ ತೊಗೊಂಬಂದಿದ್ನಲ್ಲ, ಅದರಲ್ಲಿ ಎಲ್ಲ ಹಾಕ್ಬಿಟ್ಟು ಉಪ್ಮಾ ಮಾಡೋಣ ಇವತ್ತು, ಓಟ್ಸು ಉಪ್ಪಿಟ್ಟು ಅಂತ ಹೇಳಿಬಿಟ್ಟು ಮಾಡಿದೆ. ಅದರಲ್ಲಿ ಚಪ್ಪರದ ಅವರೆಕಾಯಿ, ಬೀನ್ಸು, ಕ್ಯಾರೆಟು, ಟೊಮಾಟೊ, ಒಂಚೂರು ಕಾಲಿಫ್ಲವರು, ಆಮೇಲೆ ಒಂಚೂರು ಕ್ಯಾಬೇಜ್ ಇತ್ತು, ಅದನ್ನು ಹಾಕಿ ಒಗ್ಗರಣೆ ಹಾಕಿ ಕ್ಲೀನಾಗಿ ಎಲ್ಲ ಮಾಡಿಬಿಟ್ಟು ಒಗ್ಗರಣೆ ಹಾಕಿ ಉಪ್ಪಿಟ್ಟು ಮಾಡೋಕ್ಕಿಟ್ಟೆ. ಅದು ಮಾಡ್ತಾ ಕುದೀತಾ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋಕ್ಕೇ ಒಂಥರ ಚೆನ್ನಾಗಾಯಿತು. ಸೊ ಅದು ಮಾಡ್ತಾ ನೋಡ್ತಾ ಯಾಕೆ ನಿಮ್ಮ ಹತ್ರ ನನ್ನ ಒಂದು ಮನದಾಳದ ಮಾತನ್ನು ಹಂಚ್ಕೋಬಾರ್ದು ಅಂತ ಒಂದು ಅನಿಸಿಕೆ ಆಯಿತು.
ಸೊ ಹಾಗೆ ಅದರದ್ದು ಒಂದು ಪಿಕ್ಚರು ಸಹ ಹಾಕಿ ನನ್ನ ಒಂದು ಅನಿಸಿಕೆಯನ್ನು ಸಹ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಒಂಚೂರು ಟೇಸ್ಟ್ ಮಾಡಿದ್ರೆ ಮಿತ್ರರೇ ವಾವ್ ಅನ್ನೋ ಥರ ಇತ್ತು ಓಟ್ಸ್ ಉಪ್ಪಿಟ್ಟು. ಆ್ಯಕ್ಚುಲಿ ಓಟ್ಸು ಹೆಲ್ತ್ಗೆ ತುಂಬ ಒಳ್ಳೆಯದಂತೆ, ನೀವು ಮಾಡ್ಕೊಳ್ಳಿ. ಅದರಿಂದ ಯಾವ ಥರ ಬೇಕಾದ್ರೂ ತಿಂಡಿ ಮಾಡ್ಕೋಬೋದು, ಪಾರಿಜ್ ಮಾಡ್ಕೋಬೋದು, ಆಮೇಲೆ ಇದು ಗಂಜಿ ಥರ ಮಾಡ್ಕೊಂಡು ತರಕಾರಿನೂ ಹಾಕ್ಕೊಂಡು ಸ್ವಲ್ಪ ನೂಡಲ್ಸ್ ಮಾಡ್ಕೊಳ್ತಾರಲ್ಲ ಆ ಥರನೂ ಮಾಡ್ಕೋಬೋದು. ಸೊ ಹೀಗೆ ಓಟ್ಸಿಂದ ಬೇಕಾದಷ್ಟು ತರಾವರಿ ತಿಂಡಿಗಳನ್ನು ಸಹ ನಾವು ಮಾಡ್ಕೋಬೋದು. ಸೊ ಹಾಗೆ ನಾನೇನು ಮಾಡಿದೆ, ಇದೆಲ್ಲ ನೋಡಿಬಿಟ್ಟು ಚೆನ್ನಾಗಿ ಕುದಿಬೇಕಾದ್ರೆ ಯಾಕೊಂದು ಫೋಟೋ ತೆಗಿಲೇಬಾರ್ದು ಅಂತ ತೆಗೆದುಬಿಟ್ಟು ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿತ್ತು. ಅದರ ಸವಿ ಅಷ್ಟು ಚೆನ್ನಾಗಿತ್ತು ಮಿತ್ರರೇ. ಸೊ ಅದನ್ನು ತಿಂದೆ, ಖುಷಿಪಟ್ಟೆ. ಆ ಖುಷಿನ ನಿಮ್ಮ ಹತ್ರನೂ ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡೆ. ನೀವು ಸಹ ಯಾವಾಗಲಾದರೂ ರಜಾ ಇದ್ದಾಗ ಅಥವಾ ಫ್ರೀ ಇದ್ದಾಗ ನೀವು ಮಾಡ್ಕೊಳ್ಳಿ. ಇದೊಂಥರ ಒಬ್ಬರಿಂದ ಒಬ್ಬರು ಒಂದು ಐಡಿಯಾ ಕೊಡೋದು, ಒಬ್ಬರಿಂದ ಒಬ್ಬರು ಐಡಿಯಾಗಳನ್ನು ಹಂಚ್ಕೊಳ್ಳೋದು. ಇವಾಗ ಇನ್ನೇನು ಅದೇ ಅಲ್ವಾ, ನಮಗೆ ಗೊತ್ತಿರೋದನ್ನು ಬೇರೆಯವ್ರಿಗೆ ಹೇಳ್ಕೊಡೋದು, ನಿಮ್ಮಿಂದ ನಾವು ಕಲ್ತ್ಕೊಳ್ಳೋದು. ಹೀಗೆ ಒಬ್ಬರಿಂದ ಒಬ್ಬರಿಗೆ ವಿಚಾರ ವಿನಿಮಯವನ್ನು ಮಾಡಿಕೊಂಡು ಐಡಿಯಾಗಳನ್ನ ಹಂಚ್ಕೊಂಡಿದ್ರೆ ಎಲ್ರಿಗೂ ಒಳ್ಳೆಯದಾಗುತ್ತಲ್ವ. ಸೊ ಹಾಗಾಗಿ ನೀವು ಸಹ ಓಟ್ಸ್ ಉಪ್ಮಾವನ್ನು ಮಾಡ್ಕೊಳ್ಳಿ, ತಿನ್ನಿ, ಎಂಜಾಯ್ ಮಾಡಿ.